ಇನ್ನು ತುಲಾ ರಾಶಿ, ಕುಟುಂಬದಲ್ಲಿರ್ತಕ್ಕಂತಹ ಮತ್ತು ಹಳೆಯ ವ್ಯಾಜ್ಯಗಳು ಅಂದರೆ ಇಶ್ಯೂಸು, ಕೋರ್ಟು ಕಚೇರಿ ಇತ್ಯಾದಿಗಳೆಲ್ಲ ಏನು ಕೇಸ್ಗಳು ಅದು ಈ ಥರದ್ದು, ಮತ್ತು ಮನಸ್ತಾಪಗಳು ಇತ್ಯಾದಿ ಸಂಬಂಧಪಟ್ಟಿರೋದು, ಇಂಥದ್ದೆಲ್ಲ ಸ್ವಲ್ಪ ಡೌನ್ಫಾಲ್ ಆಗುತ್ತೆ. ಪರಿಹಾರದತ್ತ ಮುಖ ಮಾಡತಕ್ಕಂತಹ ಮಾಸ. ಆದಾಯವೂ ಕೂಡ ಉತ್ತಮವಾಗ್ತದೆ. ಕುಜ ದೋಷ ಕಳೆದಿದೆ, ಕೇತುವಿನ ದೋಷ ಕಳೆದಿದೆ, ಗುರುವಿನ ಅನುಕೂಲ ಇದೆ. ಹಾಗಾಗಿ ಒಳ್ಳೆಯ ಬದಲಾವಣೆಯನ್ನು ನಿರೀಕ್ಷೆ ಮಾಡಬಹುದು. ತುಲಾರಾಶಿಯವರು ಪಂಚಮದಲ್ಲಿ ರಾಹು, ಹೋದ ತಿಂಗಳೇ ಹೇಳಿದ್ದೀನಿ, ಹೋದ ತಿಂಗಳು ಹೇಳಿದಾಗ ಇನ್ನೂ ಶನಿ ರಾಹುವಿನ ದೋಷ ಕಳೆದಿರಲಿಲ್ಲ, ಈಗ ಕಳೆದಿದೆ ತುಲಾರಾಶಿಯವರಿಗೆ. ಪಂಚಮದಲ್ಲಿ ರಾಹು ಸ್ವಲ್ಪ ಆಯಾಸ ಅಥವಾ ಸೋಂಬೇರಿತನ ಅಥವಾ ಆಮೇಲೆ ಮಾಡುವ ಅಂತನ್ನೋ ಒಂಥರ ತಿರಸ್ಕಾರ ಮನೋಭಾವ, ಇದೆಲ್ಲ ಪಂಚಮದಲ್ಲಿ ಪಾಪಗ್ರಹರು ಇದ್ದಾಗ ಆಗ್ತದೆ. ಹಾಗೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗಾಗಿ ಇಷ್ಟೆಲ್ಲ ಡೀಟೇಲ್ ಆಗಿ ನಿಮಗೆ ಸುವರ್ಣ ವಾಹಿನಿಯಲ್ಲಿ ಇಷ್ಟು ಡೀಟೇಲ್ ಆಗಿ ನಿಮಗೆ ಸಿಗ್ತಾ ಇರೋದು ಕೂಡ ಒಂದು ಒಳ್ಳೆಯ ಅವಕಾಶ. ಇಷ್ಟು ಸಣ್ಣ ಸಣ್ಣ ವಿಷಯಗಳನ್ನು ಎತ್ತಿ ಎತ್ತಿ ಹೇಳಲಿಕ್ಕೆ ಅಂತಂತಾನೆ ನಾನು ಕೂತಿರೋದು. ಯಾವುದನ್ನು ಮರಿಬೇಡಿ. ಪಂಚಮದಲ್ಲಿರ್ತಕ್ಕಂತಹ ರಾಹುವಿನ ದೋಷ ಪರಿಹಾರ ಮಾಡಿಕೊಳ್ಬೇಕು. ಸುಬ್ರಹ್ಮಣ್ಯನ ಕ್ಷೇತ್ರ ಕುಕ್ಕೆ ಅಥವಾ ಘಾಟಿ ಸುಬ್ರಹ್ಮಣ್ಯ ಅಥವಾ ರಾಮನಾಥಪುರ ಅಥವಾ ಇನ್ಯಾವುದೇ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ತುಪ್ಪದ ಅಭಿಷೇಕ, ಹೆಜ್ಜೆ ನಮಸ್ಕಾರ, ತೀರ್ಥ ಸ್ನಾನ ಇದೆಲ್ಲ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡಬೇಕು. ನಾಗದೇವರನ್ನು, ಸುಬ್ರಹ್ಮಣ್ಯ ದೇವರನ್ನು, ಬ್ರಾಹ್ಮಣರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಗುರುವಾರದಂದು ವಿಶೇಷವಾಗಿ ಅಥವಾ ಶನಿವಾರದಂದು. ಬಡವರಿಗೆ ಏನಾದರೂ ದಾನವನ್ನು ಮಾಡ್ತಕ್ಕಂಥದ್ದು ಇದೆಲ್ಲ ಈ ರಾಹುವಿನ ಪಂಚಮ ರಾಹುವಿನ ದೋಷವನ್ನು ಪರಿಹಾರ ಮಾಡಿಕೊಳ್ತಕ್ಕಂತಹ ಸರಳ ಮಾರ್ಗ.